ಇವತ್ತು ಸುಳ್ಯದ ಶಾಸಕಿ ಸಹೋದರಿ ಭಾಗೀರಥಿ ಮುರಳ್ಳಿ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಕೃತ ಮನಸ್ಥಿತಿ ಉಳ್ಳಂಥ ವ್ಯಕ್ತಿ ಒಂದು ವಿನೂತನ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡುವಂಥ ರೀತಿಯ ಒಂದು ಶ್ರದ್ಧಾಂಜಲಿ ಅರ್ಪಿಸಿದಂಥ ರೀತಿಯ ಒಂದು ಮಾಹಿತಿಗಳನ್ನು ಅದರಲ್ಲಿ ಪೋಸ್ಟ್ ಮಾಡಿ ಇವತ್ತು ಕರಾವಳಿಯ ತುಳುನಾಡಿನ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಅದರ ವಿರೋಧವನ್ನು ಎಲ್ಲರೂ ವ್ಯಕ್ತ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ಬೋದು, ಆದರೆ ಗೆದ್ದ ನಂತರ ಅವರು ಆ ಸುಳ್ಯ ಭಾಗದ ಶಾಸಕಿ. ಅದರಲ್ಲಿ ಕೂಡ ಒಂದು ತಳಮಟ್ಟದ ಅಂಗನವಾಡಿ ಮತ್ತು ಇನ್ನಿತರ ವ್ಯವಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಸೇವೆ ಮಾಡಿ ಬಂದಂಥ ಒಂದು ಸಹೋದರಿ, ಪರಿಶಿಷ್ಟ ಜಾತಿಗೆ ದಲಿತ ಸಮಾಜಕ್ಕೆ ಒಳಪಟ್ಟಂಥ ಒಂದು ಸಹೋದರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಬಿಂಬಿಸುವಂಥದ್ದನ್ನು ಸಮಾಜ ಒಪ್ಪುವುದಿಲ್ಲ, ಭಾರತೀಯ ಜನತಾ ಪಾರ್ಟಿ ಒಪ್ಪುವುದಿಲ್ಲ. ನಾನಿವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ರಾಹುಲ್ ಗಾಂಧಿಯಿಂದ ಹಿಡಿದು ಕಟ್ಟಕಡೆ ಕಾಂಗ್ರೆಸ್ ನಾಯಕರು ನಾವು ಸಂವಿಧಾನಕ್ಕೆ ವಿಶೇಷವಾದ ಗೌರವವನ್ನು ಕೊಡ್ತೇವೆ, ಸಂವಿಧಾನದ ಪುಸ್ತಕವನ್ನು ತಾವು ದಿನನಿತ್ಯ ತೋರಿಸ್ತಾ ಇದ್ದೀರಲ್ಲ, ಇವತ್ತು ಆ ಸಂವಿಧಾನದ ಪೂರಕವಾಗಿ ಆಯ್ಕೆಯಾಗಿ ಬಂದಂಥ ದಲಿತ ಮಹಿಳೆಗೆ ಈ ರೀತಿ ಅಪಮಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಸೋಮೋಟೋ ಆ ವ್ಯಕ್ತಿಯ ಮೇಲೆ ಕೇಸನ್ನು ದಾಖಲೆ ಮಾಡಬೇಕಿತ್ತು, ಅವರನ್ನು ಬಂಧನ ಮಾಡಬೇಕಿತ್ತು. ಒಂದು ಕಡೆಗೆ ದಲಿತ ಮಹಿಳೆಗೆ ಈ ರೀತಿ ಅಪಮಾನ ಆದಾಗ ಸರ್ಕಾರ ಆ ದಲಿತ ಮಹಿಳೆಯರ ಅಪಮಾನವನ್ನು ಯಾವತ್ತೂ ನಾವು ಅಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡಲ್ಲ ಅಂತೇಳೋ ರೀತಿಯ ಕ್ರಮವನ್ನು ವಹಿಸ್ಕೊಳ್ಬೇಕು. ಇದಕ್ಕೆ 10 ದಲಿತ ಸಂಘಟನೆಯಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ, ಬೇರೆ ಬೇರೆ ಮೋರ್ಚಾಗಳು ಹೋಗಿ ಪೊಲೀಸ್ ಕಮಿಷನರ್ ಮತ್ತು SP ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದರೂ ಕೂಡ ತಾವು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಭಾಳ ನಾಚಿಕೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದುಕೊಂಡು ಈ ರೀತಿ ದಲಿತರ ಅಪಮಾನ ಮಾಡುವಂಥ ಸಂದರ್ಭದಲ್ಲಿ ಕಾನೂನಿನ ಚಿಂತನೆ ಇರುವಂಥ ವಕೀಲರಿಂದ ಮಾಹಿತಿಯನ್ನು ಪಡ್ಕೊಂಡು ಅವರ ಅನುಭವಗಳನ್ನು ಪಡ್ಕೊಂಡು ನಂತಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳುವಂಥ ರೀತಿಯ ಮಾಹಿತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕೊಡ್ತಾ ಇದೆ. ಇವತ್ತು ಯಾವುದೇ ವ್ಯಕ್ತಿ ಜೀವಂತ ಇರುವಂಥ ಸಂದರ್ಭದಲ್ಲಿ ಅವರನ್ನು ಶ್ರದ್ಧಾಂಜಲಿ ಅರ್ಪಿಸಿದ್ದಿಲ್ಲ. ಆ ರೀತಿಯ ಶ್ರದ್ಧಾಂಜಲಿ ಅರ್ಪಣೆಯನ್ನು ಮಾಡುವಂಥ ರೀತಿಯ ಸಂದರ್ಭ ಬಂದಾಗ ಕಾಂಗ್ರೆಸ್ನ ನಾಯಕರು ಯಾವುದೇ ಪ್ರತಿಕ್ರಿಯೆ ಯಾಕೆ ಕೊಡ್ತಾ ಇಲ್ಲ? ಆ ಪೋಸ್ಟರನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಂಥ ವ್ಯಕ್ತಿ ಅವನಿಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನೆರವಿಗೆ ನಿಲ್ತಾ ಇದೆಯಾ? ತಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ದಲಿತರಿಗೆ ವಿರೋಧ ಮಾಡ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಸಮಾಜದಲ್ಲಿ ಉದ್ಭವ ಆಗ್ತಾ ಇದೆ. ನಾವು ಭಾರತೀಯ ಜನತಾ ಪಾರ್ಟಿ ಅಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಇದಕ್ಕೆ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ಶಾಸಕಿಯಾಗಿ ಕೆಲಸ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿದಾಗ ಅದರಲ್ಲಿ ಕೂಡ ಒಂದು ಕಡೆಗಳಲ್ಲಿ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಅನುದಾನಗಳಿಲ್ಲದೆ ಅನುದಾನ ವಂಚಿತವಾಗಿ ಕರಾವಳಿಯ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ ಶಾಸಕಿಯಾದ ಸಹೋದರಿ ಭಾಗೀರಥಿ ಮುರಳ್ಳಿ ಅವರು ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಜನರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ತಮಗೆ ಮನಸ್ಸಿಗೆ ಬಂದ ಹಾಗೆ ಬಿಂಬಿಸುವಂಥದ್ದು, ಇದಕ್ಕೆ ಯಾರೂ ಅಧಿಕಾರ ಅವಕಾಶ ಕೊಟ್ಟಿಲ್ಲ. ಆ ಸಂದೇಶ ಅಂತ ಹೇಳುವಂಥ ಯುವಕ ಆ ಪೋಸ್ಟನ್ನು ಹಾಕಿದಂಥ ಯುವಕನ ಮೇಲೆ FIR ದರ್ಜನೆ ಆಗಬೇಕು, ಅವನನ್ನು ಅರೆಸ್ಟ್ ಮಾಡಬೇಕು, ಇನ್ನಿತರ ಪ್ರಕ್ರಿಯೆಗಳಾಗಬೇಕು ಅಂತೇಳಿ ಈ ನಾಳೆ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರತಿಭಟನೆಯನ್ನು ಮಾಡ್ತದೆ. ಇನ್ನು ಮುಂದೆ ಪರಿಶಿಷ್ಟ ಜಾತಿ ಬಂಧುಗಳು ಕೂಡ ಪ್ರತಿಭಟನೆ ಮಾಡುವಂಥ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ದಲಿತ ವಿರೋಧಿ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂತೇಳಿ ಆದರೆ ಕರಾವಳಿಯ ಜನತೆ ಒಂದು ಕಡೆಯಿಂದ ಮಹಿಳೆಗೆ ಮಾಡಿದಂಥ ಅಪಮಾನ, ಒಂದು ಕಡೆಯಿಂದ ದಲಿತರಿಗೆ ಮಾಡಿದಂಥ ಅಪಮಾನ ಶ್ರಮಿಸುವುದಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಗೊತ್ತಿದ್ದ ಪ್ರಕಾರ, ಮಾಹಿತಿ ಬಂದಂಥ ಪ್ರಕಾರ ಆ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ನಾಯಕರೊಂದಿಗೆ ಭಾಳ ಹತ್ತಿರದಲ್ಲಿರುವಂಥ ವ್ಯಕ್ತಿ ಅಂತೇಳಿ ತಿಳ್ಕೊಂಡು ಬರ್ತಾ ಇದೆ. ಆದರೂ ಗೊತ್ತಿಲ್ಲ, ಮಾಹಿತಿ ನಾನು ತಿಳ್ಕೊಂಡಿಲ್ಲ. ಅವರ ಬಗ್ಗೆ ಬಂಟ್ವಾಳದ ಕೆಲವಾರು ಕಾಂಗ್ರೆಸ್ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಬಗ್ಗೆ ವಿಶೇಷವಾಗಿ ಒಂದಾರು ಒಲವು ಬರುವಂಥ ರೀತಿಯಲ್ಲಿ ಅವರು ನಮ್ಮದೇ ಹುಡುಗ ಅಂತೇಳೋ ರೀತಿಯಲ್ಲಿ ಬಿಂಬಿಸುವಂಥ ಪೋಸ್ಟರನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರನ್ನು ರಕ್ಷಣೆ ಮಾಡ್ತಾ ಇದೆಯೋ ಅಂತ ಹೇಳುವಂಥ ರೀತಿಯ ಒಂದು ಗುಮಾನಿ ಬರ್ತಾ ಇದೆ. ಒಳ್ಳೆಯ ಪೊಲೀಸ್ ಅಧಿಕಾರಿಗಳು,
ಅವರು ಒಂದು ಕಡೆಯಿಂದ ಡ್ರಗ್ಸ್ ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ಬಹಳ ದಿಟ್ಟವಾದಂಥ ಕ್ರಮವನ್ನು ವಹಿಸಿಕೊಳ್ಳುವಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ಪ್ರಾಮಾಣಿಕವಾದಂಥ ಸೋಮೋಟವನ್ನು ಕೇಸನ್ನು ದಾಖಲಿಸಬೇಕಿತ್ತು. ಯಾಕೆ ಅವರಿಗೆ ಯಾವ ಒತ್ತಡ ಅವರಿಗೆ ತಡೆ ಹಿಡಿದಿದೆ ಅಂತ ಗೊತ್ತಿಲ್ಲ. ಆದರೆ ನಾನಿವತ್ತು ಅವರಿಗೆ ಒತ್ತಾಯ ಮಾಡ್ತೇನೆ, ಇದನ್ನು ಕಾನೂನು ರೀತಿಯಲ್ಲಿ ಎಲ್ಲ ಕ್ರಮವನ್ನು ವಹಿಸಿಕೊಳ್ತಾ ಇನ್ನು ಮುಂದೆ ಯಾವುದೇ ರೀತಿಯ ಈ ರೀತಿಯ ಘಟನೆಗಳು ಸಂಭವಿಸದಂತೆ ಆ ಪೊಲೀಸ್ ಇಲಾಖೆ ಕೈಗೆತ್ತಿಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.